ಜಿಲ್ಲಾಧಿಕಾರಿಗಳ ಕಚೇರಿಗೆ ಯಾರಾದ್ರೂ ವಾಕ್ಯಬಲ್ ಹೋದ್ರೆ ನಿಮಗೆ ಕೈಕಾಲು ನೋವು ಏನಾದ್ರೂ ಆಗಿದ್ದಿದ್ರೆ, ಕ್ಷಮಿಸಿ ಕೈಯಲ್ಲ, ಕಾಲ್ಗಳು ನೋವು ಏನಾದ್ರೂ ಆಗಿದ್ದಿದ್ರೆ ಒಂದು ಕ್ಷಣ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಜಿಲ್ಲಾ ಆಯುಷ್ ಆಫೀಸ್ಗೆ ಭೇಟಿ ಕೊಡಿ. ಇದೇನ್ ಹಿಂಗ್ ಹೇಳ್ತಾ ಇದ್ರೆ ಅಂತ ಅನ್ಕೋಬೇಡಿ. ಯಾಕೆ ಭೇಟಿ ಕೊಡ್ಬೇಕು ಅಂತಂದ್ರೆ, ಈ ಆಯುಷ್ ಇಲಾಖೆಯ ಹೊರಗಡೆ ಒಂದು ಲೆಗ್ ಮಸಾಜರ್ ಇಟ್ಟಿರ್ತಾರೆ, ಆ ಮಷೀನ್ ಅನ್ನ. ಇದು ಸರ್ಕಾರಿ ಅಡಿಯಲ್ಲಿ ಕೆಲಸ ಮಾಡತಕ್ಕಂಥ ಉದ್ಯೋಗಿಗಳಿಗೆ, ಜೊತೆಗೆ ಸಾರ್ವಜನಿಕರು, ವೃದ್ಧೆಯರಿಗೆ, ಯಾರೆಲ್ಲ ಕಾಲು ನೋವಿಂದ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಅವ್ರಿಗೋಸ್ಕರ ಇವರೊಂದು ಸೇವೆ ಮಾಡೋ ದೃಷ್ಟಿಯಲ್ಲಿ ಇಟ್ಟಿದಾರಂತೆ. ಅದರ ಜೊತೆಗೆ ಆಯುಷ್ ಇಲಾಖೆಯ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಏನಂತಂದ್ರೆ, ಇನ್ನು 20 ಕಡೆ ಇರ್ತಕ್ಕಂಥ ಘಟಕಗಳಲ್ಲಿ ಈ ಮಷೀನ್ ಅನ್ನ ಇನ್ಸ್ಟಾಲ್ ಮಾಡೋ ಉದ್ದೇಶ ಹೊಂದಿದಾರಂತೆ. ಒಂದ್ ರೀತಿ ಈ ಚಿಕಿತ್ಸೆ ಎಲ್ರಿಗೂ ಬೇಕು. ಕೆಲವು ಚಿಕಿತ್ಸೆಗಳ ಬಗ್ಗೆ ಹೇಳ್ತಾರೆ, ಮುಂದೆ ಕೇಳ್ತಾ ಹೋಗಿ. ಯಾಕೆ ಅಂತಂದ್ರೆ, ಜಿಲ್ಲಾಧಿಕಾರಿಗಳ ಕಚೇರಿಯನ್ನು ಒಂದ್ಸರಿ ರೌಂಡ್ ಹೊಡ್ಕೊಂಡು ಬಂದ್ಬಿಟ್ರೆ 180ರಿಂದ 210 ಹೆಜ್ಜೆಗಳಾಗ್ತವೆ. ವಯಸ್ಸಾಗಿರೋರು ಬಂದಿರ್ತಾರೆ, ಒಂದೊಂದ್ಸರಿ ಅಧಿಕಾರಿಗಳು ಕೆಲಸದ ಒತ್ತಡದಲ್ಲಿದ್ದಂತ ಸಂದರ್ಭ, ಹಳ್ಳಿಯಿಂದ ಬಂದಿರತಕ್ಕಂಥವ್ರಿಗೆ ನಿಂತು ಕಾಲು ನೋವಾಗಿರುತ್ತೆ. ಇಂಥವ್ರಿಗೆ ಅಂತಾನೆ ಈ ಆಫೀಸ್ ಎದುರುಗಡೆ ಒಂದು ಲೆಗ್ ಮಸಾಜರ್ ಇಟ್ಟಿದ್ದಾರೆ. ದೃಶ್ಯಾವಳಿಗಳಲ್ಲಿ ಕಾಣ್ತಾ ಇದೆ. ಈ ಲೆಗ್ ಮಸಾಜರ್ ಅಲ್ಲಿ ಆರಾಮಾಗಿ ಕುತ್ಕೊಳ್ಳಿ, 2.5 ಇಂದ 3.5 ನಿಮಿಷ ಮಸಾಜ್ ಮಾಡುತ್ತೆ. ಕಾಲು ನೋವು ಕಡಿಮೆ ಮಾಡ್ಕೊಂಡು ನೀವು ದಯವಿಟ್ಟು ಮನೆಗೆ ಹೋಗ್ಬೋದು. ಈಗ ಪಬ್ಲಿಕ್ ಬರ್ತಾರೆ, ಅವ್ರಿಗೆ ಅಂತಾನೆ ಇಲ್ಲ. ನಾವು ಸಾರ್ವಜನಿಕರಿಗೆ ಮುಂದಿನ ಹಂತದಲ್ಲಿ ನಮ್ಮ ಇನ್ಸ್ಟಿಟ್ಯೂಟ್ ಇದೆ, ಒಂದು 20 ಇನ್ಸ್ಟಿಟ್ಯೂಟ್ ಇದೆ. ಆ ಪ್ರತಿ ಇನ್ಸ್ಟಿಟ್ಯೂಟಿಗೆ ಕೊಡ್ಲಿಕ್ಕೆ ಒಂದು ಆಲೋಚನೆ ಇದೆ ನಮ್ಗೆ. ಬಹಳ ಖರ್ಚಾಗುತ್ತೆ ಸರ್, ಎಕ್ಸ್ಪೆನ್ಸಸ್ ಬಹಳ ಇಲ್ಲ, ಅದಕ್ಕೆ 20,000 ರೂಪಾಯಿ ನಂಗೇನೋ ಬೀಳ್ತದೆ ಇಲಾಖೆಯಿಂದಾನೆ ನಾವು ಇದು ಮಾಡ್ಬೋದು. ಅಂದ್ರೆ ಈಗ ಸಿಸ್ಟಮೆಟಿಕ್ ಆಗಿ ನಮ್ಮಲ್ಲಿ ಥೆರಪಿಸ್ಟ್ ಇಲ್ಲ, ಅಭ್ಯಂಗ ಮಾಡೋರು ಥೆರಪಿಸ್ಟ್ ಇಲ್ಲ. ಅವಾಗ ಏನಾಗ್ತದೆ ಅಂದ್ರೆ, ಈಗ ಸಿಂಗಲ್ ಪರ್ಸನ್ ಇರ್ತಾರೆ ನಮ್ಮಲ್ಲಿ, ಹೋಲ್ ಬಾಡಿ ಮಸಾಜ್ ಮಾಡೋ ಮಿಷನ್ ಬಂದಿದ್ದಾವೆ. ಅದರಲ್ಲಿ ಹಾಕ್ಬಿಟ್ಟು ನಾವು ಹೋಲ್ ಬಾಡಿ ಮಸಾಜಿಂಗ್ ಮಾಡ್ಕೋಬಹುದು. 5 ತರನಾದಂತ ಟ್ರೀಟ್ಮೆಂಟ್ ಇದೆ ಸರ್. ವಮನ, ವಿರೇಚನ, ನಶ್ಯ, ನಿರುಹ, ಅನುವಾಸನ ಬಸ್ತಿ ಮತ್ತು ರಕ್ತ ಮೋಕ್ಷಣ ಅಂತ ಬರುತ್ತೆ. ಈ ಚಿಕಿತ್ಸೆಯನ್ನ ಮಾಡೋದಕ್ಕಿಂತ ಪೂರ್ವದಲ್ಲಿ ಅಭ್ಯಂಗ ಮತ್ತು ಬಾಷ್ಪಸ್ವೇದ ಅಂತ ಒಂದು ಟ್ರೀಟ್ಮೆಂಟ್ ಬರುತ್ತೆ ನಮ್ಮಲ್ಲಿ. ಆ ಚಿಕಿತ್ಸೆಗೆ ನಾವು ಇದನ್ನು ಬಳಸಬಹುದು. ಮತ್ತೆ ಆರೋಗ್ಯ ಇದ್ದವರು ತಗೊಳ್ಬಹುದು, ಇದರಿಂದ ಯಾವ ಸೈಡ್ ಎಫೆಕ್ಟ್ಸ್ ಇಲ್ಲ. ಎಷ್ಟು ತಿಂಗಳಾಯ್ತು ಸರ್ ಇದನ್ನ ಇಲ್ಲಿ ಇನ್ಸ್ಟಾಲ್ ಮಾಡಿ? ಈಗ ಒಂದು ಮಂತ್ ಆಗಿಲ್ಲ ಇನ್ನು. ಎಷ್ಟು ಅಂದ್ರೆ ಕಂಟಿನ್ಯೂ ಆಗಿ ಇರ್ತಾ ಇದ್ರೆ ಅದು ಮುಂದೆ ಬೆಳಿಗ್ಗೆ ಬಂದು ನಮ್ಮ ಆಫೀಸ್ ಸ್ಟಾರ್ಟ್ ಆದ ತಕ್ಷಣ ಇಡ್ತೀವಿ, ಆಫೀಸ್ ಕ್ಲೋಸ್ ಆಗ್ಬೇಕಾದ್ರೆ ಒಳಗೆ ಇಡ್ತೀವಿ. ಸುಮಾರು ಒಂದು 30-35 ಜನ ಬಂದು ತಗೊಂಡು ಹೋಗ್ತಾರೆ. ಅವರಾಗಿ ನಾವೇನ್ ಕರೆದಿಲ್ಲ, ಒಬ್ಬರು ನೋಡೊಬ್ರು ಎಲ್ಲಾ ಅಧಿಕಾರಿಗಳು ಬರ್ತಾರೆ. ಪಬ್ಲಿಕ್ ಬಂದ್ರೆ ಅವ್ರಿಗೆ ಮಾಡಿಸ್ತೀವಿ, ನಮ್ಗೇನು ಅದು ಅವ್ರೇ ಮಾಡ್ಬೇಕಂತೀವಿ. ಎಲ್ಲ ಡಾಕ್ಟರ್ ಪರ್ವತಗೌಡ ಅಂತೇಳಿ, ಡಿಸ್ಟ್ರಿಕ್ಟ್ ಆಯುಷ್ ಆಫೀಸರ್.